ನನ್ನನ್ನು ನೀವು ಪ್ರಶ್ನೆ ಮಾಡ್ಬೋದು, ನೀನು ಮುಖ್ಯಮಂತ್ರಿ ಇದ್ದಾಗ ಏನಾದರೂ ಉದ್ಯೋಗ ಸೃಷ್ಟಿ ಮಾಡ್ದ ಅಂತ. 2006-7 ನಾನು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಲ್ಲಿ 56,000 ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದನ್ನು ನಿಮ್ಮ ಮುಂದೆ ಸ್ಮರಿಸ್ಕೊತೀನಿ. ಆ 50,000 ಉದ್ಯೋಗದಲ್ಲಿ ಸುಮಾರು 28,000 ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟಿದ್ದೇನೆ. ಇದು ನಮ್ಮ ತಾಯಂದಿರಿಗೆ ನಾನು ಸಲ್ಲಿಸಿರ್ತಕ್ಕಂಥ ಗೌರವ. ಇವರೇನು ಮಾಡ್ಕೊಂಡಿದ್ದಾರೆ? ಬರೀ ಗ್ಯಾರಂಟಿಯ ಘೋಷಣೆ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಿನ್ನೆಯ ದಿನ ನರೇಂದ್ರ ಮೋದಿಯವರು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಯಾವೊಂದು ಬೀದಿ ಬದಿ ವ್ಯಾಪಾರಿಗಳು ಬಡವರಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲದೆ ಸಾಲವನ್ನು ನಿಮ್ಮ ಮನೆಯ ಬಾಗಿಲಿಗೆ ಕೊಡ್ತಕ್ಕಂಥ ಯೋಜನೆ ಇರಬಹುದು. ಹೆಣ್ಣು ಮಕ್ಕಳು ಈ ದೇಶದಲ್ಲಿ ಸುಮಾರು 3 ಕೋಟಿ ಹೆಣ್ಣು ಮಕ್ಕಳಿಗೆ. ಜಗದೀಶ್ ಚಿಯಾ ಬೆಳೆದು ಕ್ವಿಂಟಾಲ್ಗೆ 30,000 ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಲಕ್ಕಪತಿ ಅಂತಕ್ಕಂಥ 3 ಕೋಟಿ ಹೆಣ್ಣು ಮಕ್ಕಳಿಗೆ ಅವರು ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಅವರು ಈ ಒಂದು ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ. ಹೀಗೆ ಹಲವಾರು ರೀತಿಯ ಯೋಜನೆಗಳಿದ್ದಾವೆ. ನಿನ್ನೆ ದಿನ ಮೈಸೂರಿಗೆ ನರೇಂದ್ರ ಮೋದಿಯವರು ಬಂದಿದ್ದರು, ನೀವೆಲ್ಲ ನೋಡಿದ್ದೀರಿ ಟಿ ವಿಗಳಲ್ಲಿ. ಇವತ್ತು ಇದೇ ಕಾಂಗ್ರೆಸ್ ಪಕ್ಷ ಹೇಳಿದ್ರು, ಕಳೆದ ಚುನಾವಣೆಗಿಂತ ಮುಂಚೆ ನಮ್ಮ ಕನಕಪುರದ ಸಂಗಮದಿಂದ ಪಾದಯಾತ್ರೆ ಹೊರಟರು, ಮೇಕೆದಾಟಿನ ನಿರ್ಮಾಣ ಮಾಡ್ತೀವಿ ಅಂತ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. ಈ ಸರ್ಕಾರ ಬಂದು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಘೋಷಣೆ ಮಾಡಿದ್ರಲ್ಲ, ಈ ನೀರನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೋ, ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಣ್ಣು ಮುಂದೆ ಇದೆ ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ಅವರ ತೀರ್ಮಾನಗಳು. ಈಗಾಗಲೇ ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಮೇಕೆದಾಟನ್ನು ಕಟ್ಟಲಿಕ್ಕೆ ನಾವು ತಮಿಳುನಾಡು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಪ್ಪಿಗೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇದು ಈ 2 ಪಕ್ಷಗಳು ಹೊಂದಾಣಿಕೆಯಲ್ಲಿ ಮಾಡ್ಕೊಂಡಿರೋದು. ಇವತ್ತು ನಾನು ಈ ಮೈತ್ರಿಯ ಒಂದು ಹೊಂದಾಣಿಕೆ, BJP ಮತ್ತು JDSನ ಹೊಂದಾಣಿಕೆ, ನಮ್ಮನ್ನು ಬೆಳೆಸಿರ್ತಕ್ಕಂಥ ತಂದೆ ತಾಯಂದಿರು ನೀವೇನಿದ್ದೀರಿ, ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಈ ಹೊಂದಾಣಿಕೆ. ನಾವೇನೋ ವೈಯಕ್ತಿಕವಾದ ಸ್ಥಾನಮಾನ ಪಡಿಬೇಕು ಅಂತ ಅಲ್ಲ. ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಹಲವಾರು ನೀರಾವರಿ ಯೋಜನೆಗಳೇನಿದೆ, ಆ ನೀರಾವರಿ ಯೋಜನೆಗಳ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಹಣವನ್ನು ಇವತ್ತು ತರಬೇಕಾಗಿದೆ. ನಿನ್ನೆ ನರೇಂದ್ರ ಮೋದಿಯವರು ಮೈಸೂರಿನ ಸಭೆಯಲ್ಲಿ ನನ್ನ ಹೆಸರನ್ನ ಕುರಿತು ಒಂದು ಮಾತು ಹೇಳಿದರು. ಕುಮಾರಸ್ವಾಮಿಯವರು ಅನುಭವ ಇದೆ, ಕುಮಾರಸ್ವಾಮಿಯವ್ರಿಗಿರ್ತಕ್ಕಂಥ ಅನುಭವವನ್ನು ಕರ್ನಾಟಕ ರಾಜ್ಯದ ವಿಕಾಸವನ್ನು ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿಯುತವಂಥ ಸ್ಥಾನಗಳನ್ನು ಕೊಟ್ಟು ಕರ್ನಾಟಕದ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರಿಗೆ ಶಕ್ತಿಯನ್ನು ತುಂಬುತ್ತೇನೆ ಅಂತಕ್ಕಂಥ ಮಾತನ್ನು ನಿನ್ನೆಯ ಸಭೆಯಲ್ಲಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಮೈಸೂರಿನಲ್ಲಿ. ಇದನ್ನು ನಮ್ಮ ಜನತೆ ನೀವು ಅರ್ಥ ಮಾಡ್ಕೊಳ್ಳಿ. ನಾನಿವತ್ತು ಈ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥದ್ದು ಮಂಡ್ಯದಲ್ಲೂ, ಇವತ್ತು ಸುಧಾಕರಲ್ಲಿ ನಿಂತಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಸ್ವಾರ್ಥ ಅಲ್ಲ. ಇವತ್ತು ನಾವು ಒಂದು BJP ಮತ್ತು JDSನಿಂದ 28 ಸ್ಥಾನಗಳು ಗೆಲ್ಲಬೇಕು ಅಂತಿರೋದು. ನಮ್ಮ ರಾಜ್ಯದ ಸಂಪೂರ್ಣ ನೀರಾವರಿ ಯೋಜನೆಗಳು ಇವತ್ತು ಕಾರ್ಯಕ್ರಮಗಳನ್ನು ನಾವು ಮುಗಿಸಬೇಕಾಗಿದೆ. ಮುಂದಿನ 5 ವರ್ಷದಲ್ಲಿ ಕಾರ್ಯಕ್ರಮಗಳನ್ನು ಸಂಪೂರ್ಣಗೊಳಿಸದೇ ಇದ್ದರೆ ಮತ್ತೆ ನಿಮ್ಮ ಹತ್ರ ಓಟ್ ಕೇಳೋಕ್ಕೆ ಬರಲ್ಲ. ನಾನು ಕಳೆದ